ವಿದ್ಯೆ ವಿದ್ಯೆ ಒಂದು ಇದ್ದರೆ ಇಡೀ ವಿಶ್ವನೇ ಗೆಲ್ಲಬಹುದಂತೆ. ಅಂತಹ ವಿದ್ಯೆಯನ್ನು ಕಲಿಯೋದಕ್ಕೆ ಹಲವಾರು ಜನ ಹಲವು ಸವಾಲುಗಳನ್ನು ಎದುರಿಸಿ ಗೆದ್ದು ಒಂದು ಉನ್ನತ ಹುದ್ದೆಗಳನ್ನು ಸ್ವೀಕರಿಸ್ತಾರೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಜನ ತಮ್ಮ ಜೀವನ ಕಂಡುಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಿಂದ ಜೀವನ ಕಂಡುಕೊಂಡವರು ಹಲವಾರು ಜನ ನಮಗೆ ಮಾರ್ಗದರ್ಶಕರಾಗಿ ಮಾದರಿಯಾಗಿ ನಿಂತಿದ್ದಾರೆ. ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಸಾಲು ಬಹಳ ದೊಡ್ಡದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯೆ ಅನ್ನೋದು ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯ, ವಿದ್ಯೆಯ ಮೂಲಕ ಕನಸುಗಳ ಸಾಕಾರಗೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮೈಸೂರಿನ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ಶರಣಪ್ಪ ಹಲ್ಸೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿದ್ಯೆ ಇವತ್ತಿಗೂ ಹಳ್ಳಿಗಾಡಿನ ಹಲವಾರು ಮಕ್ಕಳಿಗೆ ಮುಟ್ಟೋದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿದೆ. ಅದೃಷ್ಟಕ್ಕೇನೆಂದರೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಾಲೇಜುಗಳು ಈ ದೂರಾನ ಒಂಚೂರು ಕಮ್ಮಿ ಮಾಡಿವೆ. ಆದರೆ ವಿದ್ಯೆ ಮನುಷ್ಯನ ಜೀವನನ ಬದಲಾಯಿಸಿದ ರೀತಿಗೆ ಉದಾಹರಣೆಗಳನ್ನು ಕೊಡ್ತಾ ಹೋಗಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಇವತ್ತಿನವರೆಗೆ ದೊಡ್ಡ ದೊಡ್ಡ ಉದಾಹರಣೆಗಳನ್ನು ಕೊಡ್ತಾ ಹೋಗಬಹುದು. ಒಬ್ಬ ವೈಸ್ ಚಾನ್ಸಲರ್ ಆಗಿ, ಪ್ರೊಫೆಸರ್ ಆಗಿ ನೀವು ಹಲವಾರು ವಿದ್ಯಾರ್ಥಿಗಳ ಜೀವನ ನೋಡಿರ್ತೀರಿ. ಹೇಗೆ ವಿದ್ಯೆ ಅನ್ನೋದು ವ್ಯಕ್ತಿ ಜೀವನ ಬದಲಾಯಿಸುತ್ತೆ? ಎಲ್ಲರಿಗೂ ನಮಸ್ಕಾರ. ನಾವು ಉನ್ನತ ಶಿಕ್ಷಣ ನಮ್ಮ ವಿಶ್ವವಿದ್ಯಾಲಯದಿಂದ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ನಮ್ಮ ಧ್ಯೇಯವಾಕ್ಯ ಇದೆ. ತಮಗೆಲ್ಲ ಗೊತ್ತಿದ್ದಂತೆ ಉನ್ನತ ಶಿಕ್ಷಣ ಎಷ್ಟೋ ಹಳ್ಳಿ ಮಕ್ಕಳಿಗೆ ಸಾಧ್ಯ ಆಗಂಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಹಳ್ಳಿ ಮಕ್ಕಳಿಗೆ ಅನುಕೂಲವಾಗಲಿಕ್ಕೆ ಏನು ಬೇರೆ ಬೇರೆ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 36 ಸೆಂಟರ್ಗಳನ್ನು, ರೀಜ್ನಲ್ ಸೆಂಟರ್ಸ್ಗಳಿವೆ ಮತ್ತು ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ಮತ್ತು ಸ್ಟಡಿ ಸೆಂಟರ್ಸು 139 ಇದೆ. ಇವೆಲ್ಲ ಇರೋದ್ರಿಂದ ಹಳ್ಳಿ ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ನಮ್ಮ ಏನು ವಿಶ್ವವಿದ್ಯಾಲಯದಲ್ಲಿ ನಾನು ಹೋದ್ಮೇಲೆ ಮೊದಲು ಫಸ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಇರಲಿಲ್ಲ. ಅಕಾಡೆಮಿಕ್ ಅಚೀವ್ಮೆಂಟ್ ಮಾಡಬೇಕಾದ್ರೆ ಅದು ನ್ಯಾಕ್ ಬೇಕಾಗ್ತದೆ. ಅದಕ್ಕೆ ನ್ಯಾಕ್ A+ಅನ್ನು ಮಾಡಿಕೊಟ್ಟು ನಮಗೆ ಆಲ್ರೆಡಿ UGCದವರು ರೆಗ್ಯುಲೇಟರಿ ಅಥಾರಿಟಿ UGC ಮತ್ತು AICTE ಆಗಲಿ NCTE ಆಗಲಿ ಇವರೆಲ್ಲ ರೆಗ್ಯುಲೇಟರಿ ಅಥಾರಿಟಿಯವರು ನಮಗೆ ಕಂಡೀಷನ್ ಹಾಕಿದ್ರು. 2023 ಜೂನ್ನಲ್ಲಿ ನಾವು ನ್ಯಾಕ್ A ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಮುಂದೆ 0 ಇಯರನ್ನು ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ರಾತ್ರಿ 10 ಗಂಟೆ 1 ಗಂಟೆ ತನಕ ಕೂತು ನಮ್ಮ SSRನ್ನು ಸಬ್ಮಿಟ್ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ A+ಅನ್ನು ಪಡ್ಕೊಂಡು ಆಮೇಲೆ 2025ರಲ್ಲಿ NRF ರ್ಯಾಂಕಿಂಗ್ ಸೆಕೆಂಡ್ ಇನ್ ಇಂಡಿಯಾ, ನಮ್ಮ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಫಸ್ಟ್ ಇದ್ದರೆ ನಮ್ಮ ಸ್ಟೇಟ್ ಯೂನಿವರ್ಸಿಟಿ ನಮ್ಮ ವಿಶ್ವವಿದ್ಯಾಲಯ ಸೆಕೆಂಡ್ ಆಗಿದೆ. ಹೀಗಾಗಿ NRF ರ್ಯಾಂಕ್ನಲ್ಲಿ ಸೆಕೆಂಡ್ ಬಂದಿದೆ. ಮತ್ತು ಮೊನ್ನೆ ಇದೇ ತಿಂಗಳಲ್ಲಿ ನಾವು ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನ್ ಅವರು ಅಂಥ ಸೆಂಟ್ರಲ್ ಸಂಸ್ಥೆಯ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು 4,000 ಸ್ಕಿಲ್ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ವಿದ್ಯಾರ್ಥಿಗಳಿಗೆ. ಈಗಾಗಲೇ ತಮಗೆ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣವನ್ನು ಕೊಡಲಿಕ್ಕೆ ಸದಾ ಸಿದ್ಧವಿದೆ. ನಮ್ಮ ವಿಶ್ವವಿದ್ಯಾಲಯ 1996ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಾದ ನಂತರ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟಿದೆ. ಆ ಉನ್ನತ ಶಿಕ್ಷಣದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಈಗ ತುಮಕೂರದು ಒಬ್ಬರು ಕೆಂಪೆ ಹನುಮಯ್ಯ ಅಂತಿದ್ದಾರೆ. ಅವರು ಅಡಿಷ್ನಲ್ DC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ವೆಸ್ಟ್ ಬೆಂಗಾಲ್ನಾಗಿ IAS ಆಗಿದ್ದಾರೆ. ಅವರು ಮೊದಲು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MAಯನ್ನು ಮಾಡಿಕೊಂಡು UPSC ಎಕ್ಸಾಮನ್ನು ಬರೆದು ಅವರು IAS ಆಗಿದ್ದಾರೆ. ಅದೇ ಥರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಪ್ರೆಸೆಂಟ್ ಅಡಿಷ್ನಲ್ DC ಆದಂತಹ ಶಿವರಾಜ್ ಅಂತಿದ್ದಾರೆ. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ITI ಮುಗಿಸ್ಕೊಂಡು TCH ಮುಗಿಸ್ಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್ ಆದಮೇಲೆ ಅವರು BA ಕೋರ್ಸನ್ನು ಮಾಡಿಕೊಂಡು MA ಕನ್ನಡವನ್ನು ಮಾಡಿಕೊಂಡು KPSCನಲ್ಲಿ ಫಸ್ಟ್ 2004ರಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಅವರು ತಹಶೀಲ್ದಾರ್ ಆಗಿ AC ಆಗಿ ಮತ್ತು ಅಡಿಷ್ನಲ್ DC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಕೆಲವೊಂದು ಅನಾನುಕೂಲತೆಯಿಂದ ಅವರ ಹೈಯರ್ ಎಜುಕೇಷನನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಆಶ್ರಯ ಆಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಅವರು ಡಿಗ್ರಿಯನ್ನು ಪಡ್ಕೊಂಡು ಅವರ ಹೈಯರ್ ಎಜುಕೇಷನನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ.
ತಮಗೆಲ್ಲ ಗೊತ್ತಿರಬಹುದು, ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅಂದರೆ ಕೆಲವೊಬ್ಬರು ಹಳ್ಳಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಉನ್ನತ ಶಿಕ್ಷಣ ಕೊಡೋಂಗಿಲ್ಲ, ಅಂದರೆ ಡಿಗ್ರಿ ಕಾಲೇಜುಗಳಿದ್ದಿಲ್ಲ. ಇವಾಗೆಲ್ಲ ಡಿಗ್ರಿ ಕಾಲೇಜು ಅವ್ರ ಮನೆ ಬಾಗಿಲಿಗೆ ಹೋಗಿದೆ ನಮ್ಮ ವಿಶ್ವವಿದ್ಯಾಲಯ. ಯಾಕಂದರೆ ನಾವು ನಮ್ಮಲ್ಲಿ ಸ್ಟಡಿ ಸೆಂಟರ್ಸ್ಗಳೇನಿವೆಲ್ಲ ಅವರು ತಾಲೂಕಾ ಪ್ಲೇಸ್ಗಳಲ್ಲಿವೆ, ಈವನ್ ಹುಬ್ಳಿ ಪ್ಲೇಸ್ಗಳಲ್ಲಿವೆ. ಅಂಥ ಅಲ್ಲಿ ಅವರು ಹೋಗಿ ಅಡ್ಮಿಷನನ್ನು ನಾವು ಆನ್ಲೈನ್ ಕೋರ್ಸ್ಗಳನ್ನು 10 ಆನ್ಲೈನ್ ಕೋರ್ಸ್ಗಳು ತಂದಿದ್ದು ನಾನು ಬಂದಾಗ 3 ವರ್ಷ ಹಿಂದೆ ನಾನು ವೈಸ್ ಚಾನ್ಸ್ಲರ್ ಆಗಿ ಅಪಾಯಿಂಟ್ಮೆಂಟ್ ಆದ ಮೇಲೆ ನಾವು ನಮ್ಮಲ್ಲಿ 29 ಕೋರ್ಸ್ಗಳನ್ನು ಪ್ರಾರಂಭವಾಗಿದ್ದು, ಅದನಂತರ ನಾವು NAC A+ ಪಡೆದುಕೊಂಡ ಮೇಲೆ 10 ಆನ್ಲೈನ್ ಪ್ರೋಗ್ರಾಮನ್ನು ಪಡ್ಕೊಂಡು ಮತ್ತು 70 ಆಫ್ಲೈನ್ ಕೋರ್ಸ್ಗಳು ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿದ್ದೆವು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸರಿ, ಈಗ ಶಿಕ್ಷಣ ಯಾವ ರೀತಿ ವ್ಯಕ್ತಿಗಳ ಜೀವನ ಬದಲಾಯಿಸಿದೆ? ಒಂದು 30 ವರ್ಷ 40 ವರ್ಷ ಹಿಂದಕ್ಕೆ ಹೋಗೋಣ. ಆಗಿದ್ದ ಒಂದು ವ್ಯವಸ್ಥೆ, ಸಾಮಾಜಿಕ ಸ್ಟೇಟಸ್ಸಿಗೂ ಇವತ್ತು ಶಿಕ್ಷಣದ ಪ್ರಮಾಣ ಜಾಸ್ತಿ ಆಗಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ವಿದ್ಯಾಭ್ಯಾಸದ ತುಡಿತ ಜಾಸ್ತಿ ಆಗಿದೆ. ಏನು ಬದಲಾವಣೆ ಕಾಣ್ತೀರಿ ಸಮಾಜದಲ್ಲಿ? ಸಮಾಜದಲ್ಲಿ ಈಗ ನಾವು ಓದಬೇಕಾದ್ರೆ, ಉನ್ನತ ಶಿಕ್ಷಣ ಪಡಬೇಕಾದ್ರೆ ನಮ್ಮ ಡಿಸ್ಟಿಕ್ ಪ್ಲೇಸಿಗೆ ನಾವು ಹೋಗಬೇಕಾಗ್ತಿತ್ತು. ಈಗ PUC ಅಥವಾ SSLC ತಾಲೂಕಾ ಪ್ಲೇಸ್ಗಳಲ್ಲಿ ಇರ್ತಿದ್ದು, ಡಿಗ್ರಿ ಕಾಲೇಜುಗಳಲ್ಲಿ ಇದ್ದಿಲ್ಲ ಆವಾಗ. ಇವಾಗ ಏನಾಗಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಎಜುಕೇಷನ್ ಟು ಆಲ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಅಂಥೇಳಿ ಸರ್ಕಾರ ಏನು ಒತ್ತು ಕೊಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ನಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನನ್ನು ಕೊಡಬೇಕಂತ ಹೇಳಿ ದೇಶವನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕಾದ್ರೆ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ನಮ್ಮ ದೇಶದಲ್ಲಿ ಅನೇಕ ಡಿಗ್ರಿ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ತಾಲೂಕಾ ಹಂತದಲ್ಲಿ ಮತ್ತು ಹೋಬಳಿ ಪ್ಲಸ್ಗಳ ಹಂತದಲ್ಲಿ ಅವರು ಡಿಗ್ರಿ ಕಾಲೇಜುಗಳನ್ನು ಮಾಡಿ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಜುಕೇಷನನ್ನು ಪಡ್ಕೊಳ್ಬೇಕು ಮತ್ತು ಕ್ವಾಲಿಟಿ ಎಜುಕೇಷನ್ ಪಡ್ಕೊಳ್ಬೇಕು. ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು, ಡಿಗ್ರಿಗರಿಗೆ, ಮಹಿಳೆಯರಿಗೆ ಡಿಗ್ರಿವರೆಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದೆ ನಮ್ಮ ಸರ್ಕಾರ. ಹೀಗಾಗಿ ಎಲ್ಲರಿಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕಂತ ಸರ್ಕಾರ ನಿಲುವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಿಲುವು ಇರೋದ್ರಿಂದ ತಮಗೆಲ್ಲ ಗೊತ್ತಿರ್ಬೋದು, ನಾನು 1989ರಲ್ಲಿ ಕೇರಳದಲ್ಲಿ 3 ತಿಂಗಳು ಟ್ರೈನಿಂಗ್ ಹೋದಾಗ ಅಲ್ಲಿ ಕೊಟ್ಟಾಯಂ ಅಂತ ಪ್ಲೇಸಿಗಲ್ಲಿ 100% ಲಿಟ್ರೇಟನ್ನು ಮಾಡಿದರು. ಇದೇ ಥರ ನಮ್ಮ ದೇಶದಲ್ಲಿ 50% ಎಲ್ಲ ಲಿಟ್ರೇಟ್ ಆಗಬೇಕಂತ ಹೇಳಿ ಎಜುಕೇಷನ್ಸ್ಗೆ ಭಾಳ ಒತ್ತು ಕೊಡ್ತಾ ಇದೆ. ಹೀಗಾಗಿ ಮೊದಲು ಇದ್ದಂತಹ ಕ್ವಾಲಿಟಿ ಎಜುಕೇಷನ್ ಇವಾಗೂ ಇದೆ, ಕ್ವಾಲಿಟಿ ಎಜುಕೇಷನ್ನು ಪಡಿತಾ ಇದ್ದಾರೆ. ಕ್ವಾಲಿಟಿ ಎಜುಕೇಷನ್ ಎಕ್ಸ್ಪೆನ್ಸಿವಾ ಸರ್? ವಿದ್ಯಾರ್ಥಿಗಳ ಮನೋಭಾವನೆ ಈಗ ಕ್ವಾಲಿಟಿ ಎಕ್ಸ್ಪೆನ್ಸಿವ್ ಏನಿಲ್ಲ. ನಾವು ನಮ್ಮ ವಿದ್ಯಾರ್ಥಿಗಳು ಅವರು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಬೇಕು. ಸರ್ಟಿಫಿಕೇಟ್ ಸಲುವಾಗಿ ಅವರು ಬರಬಾರ್ದು ಡಿಗ್ರಿಗೆ. ನಾವು ಎಜುಕೇಷನ್ ಮಾಡಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ವ್ಯವಹಾರ ವಿಜ್ಞಾನವನ್ನು ಪಡಬೇಕಾದ್ರೆ ನಾವು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಬೇಕಾಗ್ತದೆ. ಸರ್ಟಿಫಿಕೇಟ್ ಸಲುವಾಗಿ ಬಂದವರು ಅವರು ಮುಂದೆ ಕಂಟಿನ್ಯೂಸ್ ಆಗಿ ಇರೋಂಗಿಲ್ಲ. ಯಾಕಂದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಜುಕೇಷನ್, ಉನ್ನತ ಶಿಕ್ಷಣ ಒಂದು ವಿದ್ಯಾರ್ಥಿಗಳಿಗೇನು ಗೈಡ್ ಮಾಡ್ತಾರೆ ಅಂದರೆ 3 Tಗಳನ್ನು ಅವ್ರ ಕಿಶದಲ್ಲಿ ಇಟ್ಕೊಳ್ಳಿ ಅಂತ, ಅಂದರೆ ಜೇಬಿನಲ್ಲಿ ಇಟ್ಕೊಳ್ಳಿ. ಏನಂದರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್, ಅಂದರೆ ಒಂದು ಟಿ ಏನು ಹೇಳ್ತದೆ, ಟ್ರೈ ಫಾರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್, ಟ್ರೂ ಫಾರ್ ಯುವರ್ ವರ್ಕ್. ಈ ಥರ 3 Tಗಳನ್ನು ಸ್ವಾಮಿ ವಿವೇಕಾನಂದ ಹೇಳಿದಂತೆ ವಿದ್ಯಾರ್ಥಿಗಳು ಅವರು ಕೆಲಸದಲ್ಲಿ, ಅಂದರೆ ಏನು ಕಾಯಕದಲ್ಲಿ, ಅವರ ಕಾಯಕ ಅಂದ್ರೇನು, ಸ್ಟಡಿ ಮಾಡೋದೇ ಒಳ್ಳೆ ಕಾಯಕ, ಆ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದರಂತೆ ವಿದ್ಯಾರ್ಥಿಗಳು ಕಾಯಕವನ್ನು ಮಾಡಬೇಕು. ಕಾಯಕದಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಂಡ್ರೆ ಅವರು ಜಗತ್ತಿನಲ್ಲಿ ಎಲ್ಲಾದರೂ ಬದುಕ್ಬೋದು. ನಾನು ನನ್ನ ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ, ನಾನು BScನಲ್ಲಿದ್ದಾಗ ಅಥವಾ PUC ಫಸ್ಟ್ ಇಯರ್ ಇದ್ದಾಗ 100% ಮ್ಯಾಥಮೆಟಿಕ್ಸನ್ನು ತೊಗೊಂಡೆ ಚನ್ನಬಸವೇಶ್ವರ ಕಾಲೇಜಿನಲ್ಲಿ ಹೋದಾಗ. ನಾನು ಪ್ರೈಮರಿ ಸ್ಕೂಲು ಮತ್ತು ಗವರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದಾಗ 9ನೇ ಕ್ಲಾಸ್ ಇದ್ದಾಗ ನಾನು ಆ ಸ್ಕೂಲಿಗೆ ಫಸ್ಟ್ ಬಂದಾಗ 20 ರೂಪಾಯಿ ಪ್ರಾಜೆಯನ್ನು ಕೊಟ್ಟಿದ್ದರು. ಅದೇ ಥರ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರ ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ತಂದೆ ತಾಯಿಗಳನ್ನು ಅವರ ಏನು ಕಾಲೇಜಿಗೆ ಕಳಿಸಿದ ಮೇಲೆ ಅದನ್ನು ಒಳ್ಳೆ ರೀತಿಯಿಂದಾಗಿ ಒಳ್ಳೆಯ ಜೀವನವನ್ನು ಸೃಷ್ಟಿಗೆ ಮಾಡಿಕೊಳ್ಳೋಕ್ಕೆ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತು ಕ್ವಾಲಿಟಿ ಇವಾಗೂ ಎಷ್ಟೋ ಪ್ರೈವೇಟ್ ಯೂನಿವರ್ಸಿಟಿಗಳಾಗಿವೆ, ಆದರೂ
ಗೌರ್ಮೆಂಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಕ್ವಾಲಿಟಿ ಎಜುಕೇಷನ್ ಇನ್ನೂ ಕೊಡ್ತಾ ಇದ್ದಾರೆ. ನಮ್ಮ ಈಗ ನಂಬರ್ ಆಫ್ ಯೂನಿವರ್ಸಿಟಿ ಜಾಸ್ತಿ ಆಗೋದ್ರಿಂದ, ಸ್ಟಾಫನ್ನು ಕಡಿಮೆ ರಿಟೈರ್ಡ್ ಆಗೋದ್ರಿಂದ ನಮ್ಮ ಈ ಸರ್ಕಾರದ ಹಂತದಲ್ಲಿ ಅವರು ಆದಷ್ಟು ಲಘು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅಪಾಯಿಂಟ್ಮೆಂಟನ್ನು ಮಾಡಿ ಕ್ವಾಲಿಟಿ ಎಜುಕೇಷನನ್ನು ಕೊಡಲಿಕ್ಕೆ ಅವರು ಪೂರಕ ಮಾಡಿಕೊಡ್ಬೇಕಂತ ನನ್ನ ಆಸೆ ಇದೆ. ಓಕೆ, ಪ್ರೈವೇಟ್ ಯೂನಿವರ್ಸಿಟಿ ಜೊತೆ ಗೌರ್ಮೆಂಟ್ ಯೂನಿವರ್ಸಿಟಿದು ಫೈಟ್ ಹೇಗಿರುತ್ತೆ ಸರ್? ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಆ್ಯಕ್ಚುಲಿ ನಾವು ಫೈಟ್ ಏನು ಅಲ್ಲ, ಅಂದರೆ ಹೆಲ್ದಿ ಕಾಂಪಿಟೇಷನ್ ಮಾಡ್ಕೊಳ್ಬೇಕು. ಯಾರೇ ಇರಲಿ, ನಮ್ಮ ದೇಶದ ಬೆಳವಣಿಗೆ ಆಗಲಿ, ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕಾದ್ರೆ ಐದರ್ ಪ್ರೈವೇಟ್ ಆಗಲಿ ಅಥವಾ ಗೌರ್ಮೆಂಟ್ ಆಗಲಿ, ಅವರು ಪೈಪೋಟಿ ಹೇಗಿರಬೇಕಂದ್ರೆ ನಮ್ಮ ಹೆಲ್ದಿ ಪೈಪೋಟಿ ಆಗಿರಬೇಕು. ನಾವು ಹೆಲ್ದಿ ಪೈಪೋಟಿದಿಂದ ನಾವು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಪ್ರವಚನ ಮಾಡಿ ಅವರ ಕ್ವಾಲಿಟಿ ಎಜುಕೇಷನನ್ನು ಕೊಟ್ಟು ವಿದ್ಯಾರ್ಥಿ ಜೀವನವನ್ನು ಸರಿಯಾಗಿ ಮಾಡಬೇಕೆಂಬ ಆಶಯ ಎಲ್ಲ ಟೀಚರ್ಸ್ಗಳಲ್ಲಿರಬೇಕು. ಆ ಟೀಚರ್ ಅಂದವರು ಹೆಂಗಿರಬೇಕಂದ್ರೆ ಅವರ ಜೀವನದಲ್ಲಿ, ಅಂದರೆ ಅವರೆಲ್ಲ ಕಿಂಗ್ ಮೇಕರ್ಸ್ ಇರ್ತಾರೆ. ಎಷ್ಟೋ IAS ಆಫೀಸರ್ ಮಾಡ್ತಾರೆ, ಎಷ್ಟೋ IPS ಆಫೀಸರ್ ಮಾಡ್ತಾರೆ. ಈಗ IAS ಆದವನಿಗೆ IAS ಮಾಡ್ಲಿಕ್ಕೆ ಆಗಲ್ಲ, ಟೀಚರ್ ಆದವನಿಗೆ IAS ಮಾಡ್ಬೋದು, IPS ಮಾಡ್ಬೋದು, KS ಮಾಡ್ಬೋದು, ರಾಜಕಾರಣಿ ಮಾಡ್ಬೋದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ರಾಜಕಾರಣಿಗಳನ್ನು ನಮ್ಮ ಈಗ ಪ್ರೆಸೆಂಟ್ ಇದ್ದಂತಹ ಡೆಪ್ಟಿ CM ಆದಂಥ DK ಶಿವಕುಮಾರ್ ಸರ್ ಅವರು ಪೊಲಿಟಿಕಲ್ ಸೈನ್ಸನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದಾರೆ. ಈಗ ಫೈನಾನ್ಸ್ ಸೆಕ್ರೆಟರಿ ಆದಂಥ ಜಾಫರ್ ಸರ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ MA ಮುಗಿಸಿದ್ದಾರೆ. ಅದರ ಜೊತೆಗೆ ಉಮಾ ಸಿರಿಯನ್ನು ನಮ್ಮಲ್ಲಿ PhDಯನ್ನು ಮುಗಿಸಿದ್ದಾರೆ. CT ರವಿ ಸರ್ ಸಹ ನಮ್ಮಲ್ಲಿ PhDಯನ್ನು ಮುಗಿಸಿದ್ದಾರೆ. ಅನೇಕ ಈಗ ನಾವು ಕಂಪ್ಯಾರಿಟಿವ್ ಆಗಿ ಏನು ಪ್ರೈವೇಟು ಮತ್ತು ಗವರ್ಮೆಂಟು ಕಂಪ್ಯಾರಿಸನ್ ಎದರಲ್ಲಿ ಇರಬೇಕಂದ್ರೆ ಪಾಸಿಟಿವ್ನಲ್ಲಿ ಇರಬೇಕು. ನಾವು ವಿದ್ಯಾರ್ಥಿಗಳಿಗೆ ಬರೀ ಸರ್ಟಿಫಿಕೇಟ್ ಕೊಟ್ಟು 99% ಮಾರ್ಕ್ಸ್ ಕೊಟ್ಟು ಅದು ಕಳಿಸೋದಿಲ್ಲ. ನಾವು ಅವರ ಏನು ವಿಕಸನ ಹೆಂಗಾಗಿದೆ, ಅವರ ಜೀವನದ ವಿಕಸನ ಹೇಗೆ ಆಗ್ತದೆ, ಅವರ ಜೀವನದಲ್ಲಿ ಮಾರಲ್ ಎಜುಕೇಷನ್ ಜೊತೆ ಅವರಿಗೆ ಕ್ವಾಲಿಟಿ ಎಜುಕೇಷನ್ ಸಹ ಕೊಡಬೇಕು ಅಂತ ನನಗನ್ನಿಸ್ತದೆ. ನಾವು ಕಾಂಪಿಟೇಷನ್ ಅಂತೂ ನನ್ನ ವಿಚಾರದಲ್ಲಿ ನಾವು ಕಾಂಪಿಟೇಷನ್ ಏನು ಮಾಡೋಂಗಿಲ್ಲ, ಬಟ್ ವಿದ್ಯಾರ್ಥಿಗಳ ಜೀವನವನ್ನು ಹೇಗೆ ಸುಧಾರಣೆ ಮಾಡಬೇಕು ಅದನ್ನು ವಿಚಾರ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಅಭ್ಯಾಸನ ಮಾಡಿಸ್ತೇವೆ. ಓಕೆ, ಈಗ ಪ್ರೈವೇಟ್ ಯೂನಿವರ್ಸಿಟಿಗಳ ಫೀಸ್ಗಳು ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಸೊ ಇವಾಗ ಓಪನ್ ಯೂನಿವರ್ಸಿಟಿ ಆಗಿರಲಿ ಅಥವಾ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆಗಿರಲಿ, ಯಾವ ರೀತಿಯ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇವೆ ಸರ್? ಯಾಕೆಂದರೆ ಎಂಡ್ ಆಫ್ ದ ಡೇ ಪ್ರೈವೇಟ್ ಯೂನಿವರ್ಸಿಟೀಸಿಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕ್ವಾಲಿಟಿಗೆ, ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ದಿ ಬೆಸ್ಟ್ ಫೆಸಿಲಿಟೀಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಆದರೆ ಸರ್ಕಾರದಿಂದನೂ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಯತ್ನ ಆಗ್ತಾ ಇದೆ ಟು ಗಿವ್ ಆಲ್ ದ ಫೆಸಿಲಿಟೀಸ್. ಸೊ ಓಪನ್ ಯೂನಿವರ್ಸಿಟಿ ಆಗಿರಲಿ ಅಥವಾ ನಾರ್ಮಲ್ ಯೂನಿವರ್ಸಿಟೀಸ್ ಆಗಿರಲಿ, ಏನೇನು ಫೆಸಿಲಿಟೀಸ್ ಕೊಡ್ತಾ ಇದೆ ವಿದ್ಯಾರ್ಥಿಗಳಿಗೆ? ನಮ್ಮ ಸರ್ಕಾರದ ಉದ್ದೇಶ ಸಮ ಸಮಾಜವನ್ನು ಸೃಷ್ಟಿ ಮಾಡಬೇಕಂತ ಅವರ ಆಶೆ ಇದೆ. ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳನ್ನು ಮಾಡೋದ್ರಿಂದ ಮತ್ತು ಗವರ್ಮೆಂಟ್ ಯೂನಿವರ್ಸಿಟಿಗಳ ಏನು ಗವರ್ಮೆಂಟ್ ಯೂನಿವರ್ಸಿಟಿನೂ ಸಹ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇದೆ. ನನಗೆ ಗೊತ್ತಿದ್ದ ಪ್ರಕಾರ ನಾವೆಲ್ಲ ಗವರ್ಮೆಂಟ್ ಯೂನಿವರ್ಸಿಟಿನಲ್ಲಿ ಓದಿದ್ದವರು. ಗವರ್ಮೆಂಟ್ ಯೂನಿವರ್ಸಿಟಿನಲ್ಲಿ ಆವಾಗ ಅಪ್ಲೈಡ್ ಎಲೆಕ್ಟ್ರಾನಿಕ್ಸನ್ನು ನಾನು ಓದಿ 100% ಪಡ್ಕೊಂಡೆ. ಅಂದರೆ ನಾವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿಯೂ ಇರಬೇಕು ಮತ್ತು ಟೀಚರ್ಸ್ ಮನಸ್ಸಿನಲ್ಲಿ ಇರಬೇಕು. ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಮತ್ತು ಟೀಚರ್ ಆದವರಿಗೆ ಟೀಚರ್ ಇಥಿಕ್ಸನ್ನು ಬೆಳೆಸ್ಕೊಳ್ಬೇಕಂತ ನನಗನ್ನಿಸ್ತದೆ. ಹೀಗಾಗಿ ಪ್ರತಿಯೊಂದು ಏನು ಪ್ರೈವೇಟು ಮತ್ತು ಗವರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ. ಅವರೂ ಸಹ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅವರು ಫೀಸ್ ಜಾಸ್ತಿ ಇಟ್ಟರು, ಅವರು ಅನೇಕ ಸ್ಕಿಲ್ ಪ್ರೋಗ್ರಾಮನ್ನು ಕೊಡ್ತಾರೆ. ನಾವು ನಮ್ಮ ವಿಶ್ವವಿದ್ಯಾಲಯ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳ ಸಹ ಈಗ ನೀಡ್ ಬೇಸ್ ಎಜುಕೇಷನನ್ನು ಕೊಡಬೇಕಂತ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀಡ್ ಬೇಸ್ ಎಜುಕೇಷನ್ ಅಂದರೆ ನೀಡ್ ಬೇಸ್ ಅಂದರೆ ಪ್ರೆಸೆಂಟ್ ನಮ್ಮ ಸಮಾಜಕ್ಕೆ, ನಮ್ಮ ಸೊಸೈಟಿಗೆ ಏನು ಯಾವ ಥರ ಕೋರ್ಸ್ಗಳನ್ನು ಬೇಕು. ಫಾರ್ ಎಕ್ಸಾಂಪಲ್, ನಾವು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಲ್ಲಿ ಎಲೆಕ್ಟ್ರಾನಿಕ್ ವಿದ್ಯಾರ್ಥಿಗಳು ಯಾವ ಥರ ಸ್ಕಿಲ್ಲನ್ನು ಬೇಕು, ಪ್ರೆಸೆಂಟ್ ಸ್ಕಿಲ್ಲನ್ನು ಹೇಗಿರಬೇಕು, ಅದನ್ನು ತಕ್ಕಂತೆ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಿ ಆ ಸಿಲೆಬಸ್ ಪ್ರಕಾರ ಅಲ್ಲೇನು ಇಂಡಸ್ಟ್ರಿಗೆ ನೀಡ್ ಏನಿದೆ ಆ ಇಂಡಸ್ಟ್ರಿ ನೀಡನ್ನು ನಾವು ಟೀಚರ್ ಆದವರು ಅದನ್ನು ಅಪ್ಡೇಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಬೇಕು ಅಂತ ನನಗನ್ನಿಸ್ತದೆ. ಅದು ನೀಡ್ ಬೇಸ್ ಎಜುಕೇಷನ್ ಆಗ್ತದೆ. ಅದರ ಸಲುವಾಗಿ ನಮ್ಮ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅವರು ಇಂಡಸ್ಟ್ರಿ ಪೀಪಲನ್ನು ನಮ್ಮ ಟೀಚರ್ಸ್ ಜೊತೆ
ಅವರಿಗೆ ಏನು ನೀಡಿದೆ ಅವ್ರು ಕೂಡಿಕೊಂಡು ಅವರು ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಏನು ನಮಗೆ ಇಂಡಸ್ಟ್ರೀಸ್ಗೆ ಏನೇನು ಬೇಕು ಅದನ್ನು ಆ ಸಿಲೆಬಸ್ಸನ್ನು ಟೀಚ್ ಮಾಡಿದ್ರೆ ಅನುಕೂಲ ಆಗ್ತದೆ. ಈಗ ನಮಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಸ್ಪೆಷಲಿ ಮೊದಲು ವಾಲ್ ಡಯೋಡನ್ನು ಕಲಿಸ್ತಿದ್ರು. ಈಗ ಮೊದಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್, ಈಗ ವೆರಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಬಂದಿದೆ. ಚಿಪ್ ಮೊದಲೆಲ್ಲ ಇಂತಿಂಥ ಸಿಸ್ಟಮ್ಗಳನ್ನು ಅಂದರೆ ಒಂದು ದೊಡ್ಡ ರೂಮಿನಷ್ಟು ಸಿಸ್ಟಮ್ಗಳಿದ್ದು, ಇವಾಗೆಲ್ಲ ಮಿನಿಯೇಚರೈಸೇಷನ್ ಆಗಿದೆ. ಹೀಗಾಗಿ ನಾವು ಡೇ ಟು ಡೇ ಅಪ್ಡೇಟು ಆಗಬೇಕು ಟೀಚರ್ ಆದವರು, ಮತ್ತು ಸಿಲೆಬಸ್ಸನ್ನು ಮಕ್ಕಳಿಗೆ ಸಿಲೆಬಸ್ಸನ್ನು ಡೇ ಟು ಡೇ ಏನು ಅಪ್ಡೇಟ್ ಆಗಿದೆ ಅದನ್ನು ಕಲಿಸಿದ್ರೆ ಅನುಕೂಲ ಆಗ್ತದೆ ಅಂತ ನನಗೆ ಅನಿಸ್ತದೆ. ಅದೇ ನಮ್ಮ ನೀಡ್ ಬೇಸ್ ಎಜುಕೇಷನ್ ನನಗೆ ಅನಿಸ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಹೇಗಿದೆ ಅಂದರೆ ಫ್ಯೂಚರ್ ಎಲ್ಲಿರುತ್ತೆ ಅಂದರೆ ಕಾಲೇಜ್ ಮುಗಿಸ್ಕೊಂಡು ಹೋಗೋದಲ್ಲ, ಕಾಲೇಜಿನ ಒಳಗೆ ಶುರು ಆಗಿಬಿಡುತ್ತೆ. ಸ್ಟಾರ್ಟಪ್ಗಳಿಗೆ ಕೂಡ ಒಂದು ಅವಕಾಶ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ತಯಾರಿ ಇದೆ, ಯಾವ ರೀತಿ ಅವಕಾಶಗಳಿವೆ? ನಮ್ಮ ಸರ್ಕಾರದ ಹಂತದಲ್ಲಿ ಅನೇಕ ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಬೇಕಂಥೇಳಿ ಎಷ್ಟೋ ಫಂಡನ್ನು ಇಟ್ಟಿದ್ದಾರೆ, ಮತ್ತು ಸ್ಮಾಲ್ ಇಂಡಸ್ಟ್ರೀಸನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಸ್ಮಾಲ್ ಇಂಡಸ್ಟ್ರೀಸ್ ಬೇಕಾದಂತಹ ಏನು ಸ್ಕಿಲ್ ಎಜುಕೇಷನ್ ಸಲುವಾಗಿ ಅನೇಕ ಏನು ಕಾಲೇಜುಗಳಿಗೆ ಫಂಡನ್ನು ಸರ್ಕಾರನ ಕೊಡ್ತಾ ಇದೆ. ಇದೇ ವರ್ಷ ನಾವು ಇದೇ ತಿಂಗಳಲ್ಲಿ 2ನೇ ತಾರೀಕು ನಮ್ಮ ವಿಶ್ವವಿದ್ಯಾಲಯ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನ್ ಆದಂತಹ ಏನು ಸೆಂಟ್ರಲ್ ಗೌರ್ಮೆಂಟು 4,000 ಏನು ಕೋರ್ಸ್ಗಳಿವೆ, ಅಂಥ ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯವನ್ನು ಒಡಂಬಡಿಕೆ ಮಾಡಿಕೊಂಡು ನಮ್ಮ ಏನು ವಿಶ್ವವಿದ್ಯಾಲಯದಿಂದ ಅದು ಅಸೆಸ್ಮೆಂಟು ಮತ್ತು ನೋಡಲ್ ಏಜೆನ್ಸಿ ಆಗಿದೆ. ಹೀಗಾಗಿ ಯಾರಾದರೂ ಏನು ನೀಡ್ ಬೇಸ್ ಸಿಲೆಬಸ್ ಬೇಕು ಅದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಅದೇ ಥರ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೂ ಅನುಕೂಲ ಆಗ್ತದೆ ಅಂತ ನನಗನ್ನಿಸ್ತದೆ. ಓಕೆ, ಈಗ ಒಂದು ಬದಲಾವಣೆ ಆಗಬೇಕು ಅಥವಾ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಅಂದರೆ ಸರ್ಕಾರದ ಶಿಕ್ಷಣ ವಲಯದಲ್ಲಿ ಏನು ಬದಲಾವಣೆ ಆಗಬೇಕು? ಬದಲಾವಣೆಗಳು ಫಸ್ಟ್ ನಮ್ಮ ಏನು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ ಯೂನಿವರ್ಸಿಟಿಗಳಲ್ಲಿ ಫಸ್ಟ್ ಆಫ್ ಆಲ್ ಅಪಾಯಿಂಟ್ಮೆಂಟ್ ಆಗಬೇಕು. ಟೀಚರ್ಸ್, ಕ್ವಾಲಿಟಿ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಇನ್ಫ್ರಾಸ್ಟ್ರಕ್ಚರನ್ನು ಸರ್ಕಾರ ಕೊಡಬೇಕು, ಮತ್ತು ಅದ್ರ ಜೊತೆ ಟೀಚರ್ ಆದವ್ರೂ ಸಹ ಅವರು ನಮ್ಮ ದೇಶದ ಭವಿಷ್ಯವನ್ನು ವಿಚಾರ ಇಟ್ಟುಕೊಂಡು ಅವರು ಎಜುಕೇಷನನ್ನು ಕೊಡಬೇಕು. ದೇಶದ ಭವಿಷ್ಯ ಅಂದರೆ ನಮ್ಮ ದೇಶದ ಭವಿಷ್ಯವನ್ನು ವಿದ್ಯಾರ್ಥಿಗಳ ಮೇಲೆ ಇದೆ. ನಾವು ನಾಳೆ ಅವರು ವಿದ್ಯಾರ್ಥಿಗಳು ನಮ್ಮ ದೇಶವನ್ನು ಕಂಟ್ರೋಲ್ ಮಾಡೋರು, ರೂಲ್ ಮಾಡೋರು ಇರ್ತಾರೆ. ಹೀಗಾಗಿ ಅವರ ಏನು ಮುಂದಿನ ಫ್ಯೂಚರನ್ನು ವಿಚಾರ ಮಾಡಿಕೊಂಡು ನಮ್ಮ ಭವಿಷ್ಯ 30 ವರ್ಷದ ವಿಚಾರ ಮಾಡಿಕೊಂಡು ಟೀಚರ್ ಆದವರು ಸಿಲೆಬಸ್ಸನ್ನು ಮಾಡಿ ನಮ್ಮ ದೇಶದ ರೂಪರೇಷೆಗಳನ್ನು ಮಾಡೋ ಸಲುವಾಗಿ ವಿದ್ಯಾರ್ಥಿಗಳಿಗೆ ರೂಪ ಮಾಡಬೇಕು, ಅಂದರೆ ಅವರಿಗೆ ಬೋಧನೆಯನ್ನು ಕೊಡಬೇಕಂತ ನನಗನ್ನಿಸ್ತದೆ. ಶಿಕ್ಷಣದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದು ಒಂದು ನಿಮ್ಮ ಮನಸ್ಸಿನಲ್ಲಿ ಉಳಿದೋಗಿರುವಂತಹ ಒಂದಿಬ್ಬರು ವಿದ್ಯಾರ್ಥಿಗಳು ಉದಾಹರಣೆ ಕೊಡ್ಬೋದಾ? ನಮ್ಮಲ್ಲಿ ತಿವಾರಿ ಅಂತ ನನ್ನ ಕ್ಲಾಸ್ಮೇಟ್ ಇದ್ದರು. ಅಲ್ಲಿ BSc ಎಲೆಕ್ಟ್ರಾನಿಕ್ಸ್ ಮಾಡಿಕೊಂಡು ಅವರು ಮುಂದೆ ಓದಬೇಕಂತ ಅವರ ತಂದೆ ಒಬ್ಬರು ದೈಮಿ ಅಂತ ಒಬ್ಬರಿದ್ದರು, ಸಿಂಡಿಕೇಟ್ ಮ್ಯಾನೇಜರ್ ಆಗಿದ್ದರು. ಅವರು ಮುಂದೆ ಓದಬೇಕಂತ ಅವ್ರಿಗೆ ಆಸೆ ಇತ್ತು. ಅವ್ರದ್ದು ಆಸೆ ಈಡೇರಲಿಲ್ಲ ಅಂದರೆ ಅವರ ಫ್ಯಾಮಿಲಿನಲ್ಲೇ ಡಿಸ್ಟರ್ಬ್ ಆಗಿ ಅವರಿಗೆ ಆಸೆಯನ್ನು ಈಡೇರಲಿಲ್ಲ. ಇದನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ಈಗ ನಮ್ಮ ವಿಶ್ವವಿದ್ಯಾಲಯ ಏನು ಮಾಡ್ತಾ ಇದೆ, ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಎಷ್ಟೋ ಈ ವಿದ್ಯಾರ್ಥಿಗಳು ಈಗ ಪೊಲೀಸಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಅವರು ಬರೀ PUC ಆಗಿರ್ತಾರೆ. ನಮ್ಮ ವಿಶ್ವವಿದ್ಯಾಲಯದಿಂದ ಅವನ ಡಿಗ್ರಿ ಮಾಡಿಕೊಂಡು ಮತ್ತು PG ಮಾಡಿಕೊಂಡು ಅವ IPS ಆಗ್ಬೋದು, IAS ಆಗ್ಬೋದು. ಅಂಥ ಅವಕಾಶಗಳನ್ನು ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಅನೇಕ ಯೋಜನೆಗಳನ್ನು ಭಾಳ ಒಳ್ಳೆಯವಿವೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ಬಹಳ ತೊಂದರೆ ಆಗ್ತಾಯಿದೆ. ಆ ಕಾರ್ಯರೂಪಕ್ಕೆ ತರುವ ವ್ಯಕ್ತಿ ಏನಿರ್ತಾರಲ್ಲ, ಅವರು ವ್ಯಕ್ತಿ ಬಹಳ ದೃಢ ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ. ಅನೇಕ ಅಪೋಸಿಷನ್ ಬರ್ತವೆ, ಆದರೂ ಆ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಓಕೆ, CT ರವಿ ಮತ್ತು DK ಶಿವಕುಮಾರ್ ಅವರ ಎಜುಕೇಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಇಲ್ಲಿ ಬಂದು ಹೆಚ್ಚಿನ ಉನ್ನತ ಶಿಕ್ಷಣ ಪಡೆದುಕೊಂಡ್ರು ಅಂತ. ಸೊ ವಿದ್ಯಾರ್ಥಿಗಳಾಗಿ ಹೆಂಗೆ ನೋಡ್ತೀರಿ ಅವರನ್ನು ಜ್ಞಾನಾರ್ಥಿಯಾಗಿ? ವಿದ್ಯಾರ್ಥಿ ಅವರು ಸ್ಟೂಡೆಂಟ್ ಈಸ್ ಆಲ್ವೇಸ್ ನಮ್ಮಲ್ಲಿ ಯಾವೇ ಟೀಚರ್ ಆದವ, ಐದರ್ ಅವ ಪಾಲಿಟಿಷಿಯನ್ಸ್ ಆಗಲಿ, ಐದರ್ IAS ಆಗಲಿ, ಐದರ್ KS ಆಫೀಸರ್ ಆಗಲಿ, ಟೀಚರ್ ಆದವ್ರ ಬಳಿ ಏನು ಇದು ಇರಬೇಕಂದ್ರೆ, ಮನೋಭಾವನೆ ಇರಬೇಕಂದ್ರೆ ಎಲ್ಲ ಟೀಚರ್ಸ್ ಎಲ್ಲ ಸ್ಟೂಡೆಂಟ್ಸು ನನಗೆ ಈಕ್ವಲ್.
ಯಾರು ದೊಡ್ಡವರಲ್ಲ. ಅಂದರೆ ನಾನು ಬೋಧನೆ ಏನು ಕೊಡ್ತೇನಲ್ಲ ಎಲ್ಲರಿಗೂ ಅದ ಸಮವಾಗಿ ಹೋಗಬೇಕು ಅಂತ ನನಗೆ ಅನಿಸ್ತದೆ. ಆಸ್ ಅ ಸೀಕರ್ಸ್ ಹೇಗಿದ್ರು, ಅಂದರೆ ವಿದ್ಯಾರ್ಥಿಗಳಾಗಿ ಹೇಗಿದ್ರು ಅವರು? ಅವರು ಸಬ್ಜೆಕ್ಟ್ ಇಂಟ್ರೆಸ್ಟ್ಗಳು ಹೇಗಿರ್ತಿದ್ವು? ಅವ್ರು ಆ್ಯಕ್ಚುಲಿ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅಂತೆ ಪೊಲಿಟಿಕಲ್ ಸೈನ್ಸ್ ಅವರು MA ಮಾಡಿಕೊಂಡು ಪೊಲಿಟಿಕಲ್ ಸೈನ್ಸನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಈಗ CT ರವಿ ಅವರು ಅವರಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅವರು PhD ಮಾಡಿದ್ದಾರೆ. ಅಂದರೆ ನಾನು ಪೊಲಿಟಿಕಲ್ ಫೀಲ್ಡ್ನಲ್ಲಿ ಇರ್ತೀನಿ, ಪೊಲಿಟಿಕ್ಸನ್ನು ಹೇಗೆ ತಿಳ್ಕೊಳ್ಬೇಕು, ಓದ್ಕೊಳ್ಬೇಕು ಅಂತ ಆ ಆಶಯದಿಂದ 3 ವರ್ಷಗಟ್ಟಲೆ ಅವರು PhDಯನ್ನು ಮಾಡಿ ಅದರಲ್ಲಿ ಭಾಳ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವರು PhDಯನ್ನು ಮಾಡಿದ್ದಾರೆ. ಯಾರು ಇನ್ವಾಲ್ವ್ಮೆಂಟ್ ಇರ್ತದೆ ಅವರು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ತಾರಂತ ನನಗನ್ನಿಸ್ತದೆ. ಯಾರೇ ಇರಲಿ, ಐದರ್ ಹಿ ಮೇ ಬಿ ಎ ಆರ್ಡಿನರಿ ಸ್ಟೂಡೆಂಟ್ ಆಗಲಿ ಮತ್ತು ಆಫೀಸರ್ಸ್ ಆಗಲಿ ಅಥವಾ ಈವನ್ ಪೊಲಿಟಿಷಿಯನ್ಸ್ ಆಗಲಿ, ಅವರ ಇನ್ವಾಲ್ವ್ಮೆಂಟ್ ಎಜುಕೇಷನ್ನಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಆವಾಗ ಅವನು ಕ್ವಾಲಿಟಿ ಎಜುಕೇಷನ್ ಪಡ್ಕೊಳ್ತಾನೆ. ಈಗ ಎಟ್ ಪ್ರೆಸೆಂಟ್ ನಾವು ನಮ್ಮ ಯಾದಗಿರಿ ಜಿಲ್ಲೆ, ನಮ್ಮ ಸ್ಟೇಟ್ನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ GR ಹೈಯರ್ ಎಜುಕೇಷನ್ನಲ್ಲಿ ಭಾಳ ಕಡಿಮೆ ಇದೆ. ಬಟ್ ನಿನ್ನೆ ನಾವು ರಿಸಲ್ಟ್ ನೋಡಿದಾಗ 4 ವಿದ್ಯಾರ್ಥಿ ಯಾದಗಿರಿದಿಂದ UPSCಯನ್ನು ಪಾಸ್ ಮಾಡಿದ್ದಾರೆ. ಅದು ನನಗೆ ಯಾಕಂದರೆ ಭಾಳ ಹೆಮ್ಮೆಯ ವಿಷಯ. ನಾರ್ತ್ ಕರ್ನಾಟಕದಲ್ಲಿ, ಅದು ಯಾದಗಿರಿ ಜಿಲ್ಲೆಯಲ್ಲಿ ಹೈಯರ್ ಎಜುಕೇಷನಲ್ಲಿ ಹಿಂದುಳಿದಂತಹ ಪ್ರದೇಶದಲ್ಲಿ 4 ವಿದ್ಯಾರ್ಥಿ UPSCಯನ್ನು ಪಾಸ್ ಮಾಡಿಕೊಂಡು ಇವತ್ತು IAS IPS ಆಗ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆಯ ವಿಷಯ ನಮಗೆ. ಈ ಬಡ ಕುಟುಂಬಗಳು ಅಥವಾ ಬಡವರ್ಗದಿಂದ ಬರುವಂಥವರ ಮೇಲ್ದರ್ಜೆಗೆ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಒಂದು ಗಟ್ಟಿ ನೆಲ, ಅಂದರೆ ವೇದಿಕೆನ ಹಾಕ್ಕೊಡುತ್ತೆ. ಸೊ ಅದರ ಜೊತೆಗೆ ಕನಸುಗಳ ಸಾಕಾರ ಇರಬಹುದು ಅಥವಾ ವ್ಯಕ್ತಿತ್ವ ಡೆವಲಪ್ಮೆಂಟ್ ಆಗಿರಬಹುದು, ಶಿಕ್ಷಣದ ಮಹತ್ವ ಅಷ್ಟಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಗಮನಿಸಿದಾಗ ಆ ಸೋಷಿಯಲ್ ಇನಿಕ್ವಾಲಿಟಿ ಏನಿದೆಯಲ್ಲ, ಅದು ತೊಡೆದು ಹೋಗಿದೆ, ಅಸಮಾನತೆ ತೊಡೆದು ಹೋಗಿದೆ ಅಂತ ಅನ್ಸುತ್ತಾ? ಈ ಅಸಮಾನತೆ ಏನು ತೊಳೆದು ಹೋಗಿಲ್ಲ. ಬಟ್ ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದ ತಗೊಳ್ಳಿ, ಅವರು ಎಜುಕೇಷನ್ ಮಾಡಬೇಕಾದ್ರೆ ಎಲ್ಲಿ ಸ್ಟ್ರೀಟ್ ಲೈಟ್ನಲ್ಲಿ ಓದ್ಕೊಂಡ್ರು. ನಾವು ಬೇರೆ ಬೇರೆ ದೇಶದಲ್ಲಿ ಹೋಗಿ ಅವರು PhDಯನ್ನು ಮಾಡ್ಕೊಂಡ್ರು. ತಮಗೆಲ್ಲ ಗೊತ್ತಿರ್ಬೋದು, ನಾರ್ತ್ ಕರ್ನಾಟಕದಲ್ಲಿ 1921ರಿಂದ 1945ರವರೆಗೆ ಸರ್ ಸಿದ್ದಪ್ಪ ಕಂಬಳಿ ಅಂಥೇಳಿ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ, ಕೃಷಿ ಮಿನಿಸ್ಟರ್ ಆಗಿರ್ತಾರೆ, ಲಾ ಮಿನಿಸ್ಟರ್ ಆಗಿರ್ತಾರೆ. ಆವಾಗ ತಮಗೆಲ್ಲ ಗೊತ್ತಿದ್ದಂತೆ ಪ್ರಾಂತಗಳಿದ್ದು. ಆವಾಗ ಬಾಂಬೆ ಪ್ರಾಂತದಲ್ಲಿ ಅವರು ಹುಬ್ಬಳ್ಳಿದವರು, ಬೇಸಿಕಲಿ ಹುಬ್ಬಳ್ಳಿದವರು ಸಿದ್ದಪ್ಪ ಕಂಬಳಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೆಕ್ಚರ್ ಆಗಬೇಕಂತ ಆಸೆ ಇರ್ತದೆ ಲಾ ಕಾಲೇಜ್, ಬಾಂಬೆ ಲಾ ಕಾಲೇಜ್ನಲ್ಲಿ. ಅವರು ಏನು ಮಾಡ್ತಾರೆ, ಸಿದ್ದಪ್ಪ ಕಂಬಳಿಯವರು ಬಹಳ ಸೆಕ್ಯುಲರ್ ಇದ್ದಾರೆ, ಅವ್ರ ಹತ್ರ ಹೋಗಿ, ಅವರು ಬರೋಡಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಬರೋಡಾದಿಂದ ಅವರು ಬಂದು ಬಾಂಬೆಗೆ ಬಂದು ಅವರು ಸಿದ್ದಪ್ಪ ಕಂಬಳಿಯವರು ಮನೆಗೆ ಬಂದು ಕಾರ್ಡನ್ನು ಕೊಡ್ತಾರೆ. ಅವರು ಪರಿಚಯ ಕಾರ್ಡನ್ನು ಕೊಟ್ಟಿದ್ದಾಗ ಸೆಕ್ಯೂರಿಟಿ ಇದ್ದವ್ರು ಏನು ಮಾಡ್ತಾರೆ, ಅವ್ರ ಕಾರ್ಡನ್ನು ಅವರಿಗೆ ಸರ್ ಸಿದ್ದಪ್ಪ ಕಂಬಳಿ ಅವರಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರಿಗೆ ಏನಂಗೆ ಅನ್ನಿಸ್ತದೆ, ಇಂಥ ಕ್ವಾಲಿಫೈಡ್ ಪರ್ಸನ್ ನನ್ನ ಮನೆಗೆ ಬಂದರಂತ ತಾವೇ ಹೊರಗಡೆ ಹೋಗಿ ಅಪ್ಕೊಳ್ತಾರೆ. ಆ ಟೈಮಿನಲ್ಲಿ 1921ರಿಂದ ಅವ್ರು 1945 ತನಕ ಅವರು ಮಿನಿಸ್ಟರ್ ಇರ್ತಾರೆ. ಬ್ರಿಟಿಷ್ ಸರ್ಕಾರದಲ್ಲಿ ದಕ್ಷ ಆಡಳಿತಗಾರರಾಗಿರೋದ್ರಿಂದ ಅವರಿಗೆ ಸರ್ ಅಂತ ಬಿರುದು ಕೊಟ್ಟಿರ್ತದೆ. ಸರ್ CV ರಾಮನ್, ಸರ್ ವಿಶ್ವೇಶ್ವರಯ್ಯ, ಸರ್ ಸಿದ್ದಪ್ಪ ಕಂಬಳಿ ಅಂತೆ. ಆವಾಗ ಅವರು ಭಾಳ ಸೆಕ್ಯುಲರ್ ಇರೋದ್ರಿಂದ ಅವ್ರಿಗೇನು ಆಗ್ತದೆ, ಭಾಳ ಖುಷಿ ಆಗ್ತದೆ, ಇಂಥ ವ್ಯಕ್ತಿ ನನ್ನ ಮನೆ ಬಂದಿದ್ದಾರೆ ಅಂತ ಕೇಳ ತಕ್ಷಣ ಹೊರಗಡೆ ಹೋಗಿ ಅಪ್ಕೊಂಡು ಒಳಗಡೆ ಕರ್ಕೊಂಡು ಬಂದು ಅವ್ರಿಗೆ ಏನು ಮಾಡ್ತಾರೆ, ಅತಿಥಿ ಸತ್ಕಾರ ಮಾಡಿ ಏನು ಕೇಳ್ತಾರೆ. ಕೇಳಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಜುಗುರದಿಂದ ಕೇಳ್ತಾರೆ, ನನಗೆ ಲೆಕ್ಚರ್ ಪೋಸ್ಟ್ ಕೊಡಬೇಕು ಲಾ ಕಾಲೇಜ್ನಲ್ಲಿ ಅಂತ. ಆವಾಗ ಏನು ಮಾಡ್ತಾರೆ, ಅವರು ಸೆಕ್ರೆಟರಿಗಳಿಗೆಲ್ಲ ಕರೆದು, ಇಂಥ ಕ್ವಾಲಿಫೈಡ್ ಪರ್ಸನ್ಗೆ ನಾವು ಲಾ ಕಾಲೇಜಲ್ಲಿ ಲೆಕ್ಚರ್ ಕೊಡೋಂಗಿಲ್ಲ, ಪ್ರೊಫೆಸರ್ ಮಾಡಬೇಕಂತ ಡೈರೆಕ್ಟ್ ಅವರಿಗೆ ಪ್ರೊಫೆಸರ್ ಮಾಡ್ತಾರೆ. ಅಂದರೆ ಅಂಥ ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ಥರ ಎಷ್ಟೋ ವಿದ್ಯಾರ್ಥಿಗಳು ಈಗ ಮೊನ್ನೆ ಪಾಸಾದಂಥ ಯಾದಗಿರಿನಲ್ಲಿ ಪಾಸಾದಂಥ ಗ್ರೋಸರಿ ಅಂಗಡಿದವರು ಮತ್ತು ಮಧ್ಯಪ್ರದೇಶನಲ್ಲಿ ಫಸ್ಟ್ ಬಂದಂತಹ ಯಾರು ಈಗ ಗೌರ್ಮೆಂಟ್ ಶಾಪ್ ಇಟ್ಕೊಂಡಂತಹ ಏನು ಅವರ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಹೀಗಾಗಿ ಅಂದರೆ ಕ್ವಾಲಿಟಿ ಎಜುಕೇಷನನ್ನು ಬೇರೆಯವ್ರ ಬಳಿ ಎಲ್ಲಿ ಇಲ್ಲ, ಅವರ ವಿದ್ಯಾರ್ಥಿಗಳಲ್ಲಿ, ಅವರ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದ್ರೆ ಅವರು ಕ್ವಾಲಿಟಿ ಎಜುಕೇಷನನ್ನು ಮಾಡ್ಕೊಳ್ಬೋದು. ಮತ್ತು ಸೊಸೈಟಿಯ ಅಪ್ಲಿಫ್ಟ್ಮೆಂಟ್ ಹೆಂಗಾಗುತ್ತೆ, ಸಮುದಾಯ ಒಂದು ಸಮುದಾಯದಲ್ಲಿ. ನಾನು ಒಂದು ಉದಾಹರಣೆ ನಿಮಗೆ ನೀಡ್ತೀನಿ. ಉತ್ತರ ಭಾರತದ ಒಂದು ಹಳ್ಳಿಯಲ್ಲಿ ಹೈಯೆಸ್ಟ್ IASಗಳು ಸೆಲೆಕ್ಟ್ ಆಗಿ ಬರ್ತಾರೆ.
ಹೈಯೆಸ್ಟ್ ಐ ಎ ಎಸ್ಗಳು, ಅದೊಂಥರ ಐ ಎ ಎಸ್ಗಳ ಊರು, ಐ ಎ ಎಸ್ಗಳ ಜನನ ಪ್ರದೇಶ ಅಂತೆಲ್ಲ ಹೆಸರಾಗಿದೆ. ಬಟ್ ಸೋಷಿಯಲಿ ಅಪ್ಲಿಫ್ಟ್ ಆಗಿದೆಯಾ ಆ ಗ್ರಾಮ, ರಸ್ತೆಗಳಾಗಿದೆಯಾ, ಮೂಲಭೂತ ಸೌಕರ್ಯಗಳಾಗಿದೆಯಾ ಅಂದರೆ ಏನೂ ಇಲ್ಲ. ಆದರೆ ಬೆಸ್ಟಲ್ಲಿ ಬೆಸ್ಟ್ ಐ ಎ ಎಸ್ ಕೋಚಿಂಗ್ ಅಲ್ಲಿ ಸಿಗುತ್ತೆ. ಆದರೆ ನಾನು ಈ ಉದಾಹರಣೆಯ ಜೊತೆಗೆ ಸೋಷಿಯಲಿ ಅಪ್ಲಿಫ್ಟ್ ಒಂದು ಸಮುದಾಯ ಹೆಂಗಾಗಬಹುದು ಸರ್? ಒಂದು ಸಮುದಾಯದ ಇಂಡಿವಿಜುವಲಿ ಕೇಳಿದಾಗ ಸಮುದಾಯ ಅಪ್ಲಿಫ್ಟ್ಮೆಂಟ್ ಆಗಬೇಕಾದ್ರೆ ಅವರಿಗೆ ಎಜುಕೇಷನನ್ನು ಪ್ರಥಮ ಆದ್ಯತೆ ಎಜುಕೇಷನನ್ನು ಕೊಡಬೇಕು, ಹೈಯರ್ ಎಜುಕೇಷನನ್ನು ಕೊಡಬೇಕು. ಹೈಯರ್ ಎಜುಕೇಷನ್ ಜೊತೆಗೆ ಅವರ ಎನ್ವಿರಾನ್ಮೆಂಟ್, ಸಮಾಜದಲ್ಲಿ ಏನು ಆಗುವ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಆವಾಗ ನಾವೇನು ಮಾಡಬೇಕು, ನಮಗೆ ಏನು ಆಗ್ತದೆ, ಅಪ್ಲಿಫ್ಟ್ಮೆಂಟ್ ಆಗ್ತದೆ. ಇಲ್ಲದಿದ್ದರೆ ಆಗಂಗಿಲ್ಲ. ಅಂದರೆ ಎನ್ವಿರಾನ್ಮೆಂಟ್, ನಾವು ಇಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅಲ್ಲಿ ಎಲ್ಲರೂ ಓದಬೇಕು ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕು, ಏನಾದರೂ ಕೊಡುಗೆ ಕೊಡಬೇಕು ಅಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಅವರಲ್ಲಿ ಆ ಮೋಟಿವೇಟ್, ನಮ್ಮ ಮೆಂಟಲ್ ಸ್ಟೇಟಸ್, ಪ್ರತಿಯೊಬ್ಬರ ಮಾನಸಿಕ ಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ದೇಶದ ಮತ್ತು ಪ್ರತಿಯೊಬ್ಬ ಸಮಾಜವನ್ನು ಅಪ್ಲಿಫ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ದಿದ್ರೆ ಇಲ್ಲ. ಯಾಕಂದರೆ ನಾವು ಇವತ್ತು ತಮಗೆಲ್ಲ ಗೊತ್ತಿರಬಹುದು, ಬಾಬರ್ ಅಂತ ಅಫ್ಘಾನಿಸ್ತಾನದಿಂದ ಹಿಂದೆ ಬಂದಿರ್ತಾರೆ ನಮ್ಮ ದೇಶಕ್ಕೆ. ಅವರು ಬಂದಾಗ ಬರೀ ಒಂದು 40 ಸೈನಿಕರಾಗಿ ಬಂದಿರ್ತಾರೆ. ನಮ್ಮ ದೇಶದಲ್ಲಿ 560 ರಾಜ್ಯಗಳನ್ನು ಇರ್ತಾರೆ. 50 ರಾಜರೆಲ್ಲ ಅವರವರಲ್ಲೇ ಜಗಳ ಆಡ್ತಾರೆ. ನಮ್ಮ ಪ್ರಾಪರ್ಟಿ ಸಲುವಾಗಲಿ ಅಥವಾ ಏನು ಲ್ಯಾಂಡ್ ಅವ್ರದ್ದು ನಮ್ಮ ರಾಜ್ಯವನ್ನು ಗೆದಿಬೇಕಂತ ಅವರಲ್ಲೇ ಜಗಳ ಆಗಿರ್ತದೆ. ಆವಾಗ ಇದನ್ನು ಅವರು ಅಬ್ಸರ್ವ್ ಮಾಡಿ 40 ಜನ ಏನು ಅಬ್ಸರ್ವ್ ಮಾಡಿ ಏನು ಮಾಡ್ತಾರೆ, ಬಾಬರ್ ಅವರು 4-5 ಏನು ರಾಜರನ್ನು ಆಕ್ಯುಪೈ ಮಾಡಿ ಏನು ರಜಪೂತ್, ಈಗ ಜೈಪುರಿನಲ್ಲಿ ಒಂದು ರಜವಾಡ ಅಂದರೆ ರಜಪೂತ್ ಜನ ಇರ್ತಾರೆ, ಅಂಥವರಿಗೆಲ್ಲ ಮ್ಯಾರೇಜ್ ಮಾಡಿಕೊಂಡು ಅಲ್ಲಿ ಆ ಜನವನ್ನು ಆ್ಯಕ್ಚುಲಿ ನಾವು ಹೇಳಬೇಕಾದ್ರೆ ಅಲ್ಲಿ ಮುಸ್ಲಿಮರನ್ನು ಆ್ಯಕ್ಚುಲಿ ನಮ್ಮ ದೇಶದವರು ಮುಸ್ಲಿಮರು ಏನಾಗ್ತದೆ, ರಜಪೂತ್ದಿಂದಂತಹ ಏನು ಬಂದಂತಹ ಮಕ್ಕಳು ಅವರೆಲ್ಲ ಮುಸ್ಲಿಮ್ ಆಗಿದ್ದಾರೆ. ಅಂದರೆ ಬಾಬರ್ದಿಂದಂತ ಅವರು 775 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ರು. ಹೀಗಾಗಿ ಅದನ್ನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳನ್ನು ಏನು ಜಗಳ ಆಡಿದ್ರು, ನಮ್ಮಲ್ಲಿ ಏನು ಜಗಳ ಆಡಿದ್ರು ಅದನ್ನು ಸದುಪಯೋಗ ಪಡ್ಕೊಂಡು ಬೇರೆ ದೇಶಗಳನ್ನು ಅವರು ನಮ್ಮ ದೇಶವನ್ನು ಆಳಿದ್ರು ಅಂತ. ಹೀಗಾಗಿ ತಾವು ಸಮಾಜವನ್ನಾಗಲಿ ಅಪ್ಲಿಫ್ಟ್ಮೆಂಟ್ ಆಗಲಿ ಮಾಡಬೇಕಾದ್ರೆ ನಮ್ಮಲ್ಲಿ ಭಾವನೆಗಳನ್ನು ಒಳ್ಳೆಯವಿರಬೇಕು. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣ ಆವಾಗೇ ಹೇಳಿದರು, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹಾಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳ್ತಾರೆ. ಅಂದರೆ ಇವತ್ತಿನ ಕಾಲದಲ್ಲಿ ಏನಾಗ್ತದೆ, ಇವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಹೆಂಗೆ ಅವನ ಕಾಲನ್ನು ಹಿಡ್ಕೊಂಡು ಎಳಿಬೇಕು ಎಂಬ ಆಸೆ, ಈ ಮೆಂಟಾಲಿಟಿಯನ್ನು ಪ್ರತಿಯೊಬ್ಬರಲ್ಲಿ ಹೋಗಬೇಕು. ಆವಾಗ ನಮ್ಮ ದೇಶ ಅತಿವಾಗಿ ಅಂದರೆ ಸಮಾಜವನ್ನು ರಾಮರಾಜ್ಯವಾಗಿ ಮಾಡ್ಬೋದು. ಒಂದು ದಿವಸ ಏನೋ ನಾನು ಹೀಗೆ ಕೇಳ್ತಾ ಇದ್ದಾಗ, ಮೊದಲೆಲ್ಲ ಹಡಗಿನಲ್ಲಿ ಎಷ್ಟೋ ಕಪ್ಪಿಗಳನ್ನು ನಾವು ಏನು ಮಾಡ್ತಿದ್ರು, ಇಂಪೋರ್ಟು ಎಕ್ಸ್ಪೋರ್ಟ್ ಮಾಡಿದ್ದಾಗ ನಾವು ಅನೇಕ ದೇಶದ್ದು, ಫ್ರಾನ್ಸು ಮತ್ತು ಅಮೇರಿಕಾದು ಅವರೆಲ್ಲ ಕಪ್ಪಿಗಳನ್ನು ಡಬ್ಬಿಯನ್ನು ಮುಚ್ಚಿ ಒಯ್ತಾ ಇದ್ದಾರಂತೆ. ನಮ್ಮ ದೇಶದ ಕಪ್ಪಿಗಳನ್ನು ಓಪನ್ ಇಟ್ಟಿದ್ರಂತೆ. ಎಷ್ಟೋ ಓಪನ್ ಇಟ್ಟಿದ್ದಂತಹ ಅವೆಲ್ಲ ಜಾಸ್ತಿ ಎಕ್ಸ್ಪೆಂಡಿಚರ್ ಯಾಕೆ ಮಾಡೋಣ, ಅವ್ರು ಯಾಕೆ ಕೇಳಿದ್ರಂತ ಒಬ್ಬರು ಕೇಳಿದ್ದಾಗ ಅವ್ರು ಹೇಳಿದ್ರಂತೆ, ಈ ಬ್ರಿಟಿಷರು ಏನು ನಮ್ಮ ದೇಶದಲ್ಲಿ ಆಳ್ತಾ ಇದ್ದಾರಲ್ಲ, ಈಗ ಇಲ್ಲಿ ಈ ನಮ್ಮ ಇಂಡಿಯಾದವ್ರು ಏನು ಮಾಡ್ತಾರೆ, ಕಪ್ಪಿಗಳನ್ನು ಒಂದು ಕಪ್ಪಿ ಮ್ಯಾಲೆ ನಡೀತಂದ್ರೆ ಕಾಲು ಹಿಡಿದು ಎಳೀತದಂತೆ. ಹೀಗಾಗಿ ಅದು ಮ್ಯಾಲೆ ಎಂದೂ ಅದು ಮ್ಯಾಲೆ ಬರಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ. ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಸೈಕಾಲಜಿ ಏನಿದೆಲ್ಲ, ಒಬ್ಬರು ಮ್ಯಾಲೆ ನಡೆದ್ರಂದ್ರೆ ಅದು ಕೆಳಗೆ ಹಿಡಿದು ಎಳಿಬೇಕೆಂಬ ಈ ಭಾವನೆಯನ್ನು ಯಾವಾಗ ತೆಗಿತೇವೆ, ಆ ಭಾವನೆ ತೆಗೆದಿದ ಮೇಲೆ ನಮ್ಮ ದೇಶವನ್ನು ಅಭಿವೃದ್ಧಿ ಆಗ್ತದೆ. ಈವನ್ ಇಷ್ಟೆಲ್ಲ ದೇಶವನ್ನು ಬೇರೆಯವರು ಆಳು ಹೋಗಿದ್ದಾಗೂ ನಮ್ಮ ದೇಶವನ್ನು ಸಮೃದ್ಧಿಯಾಗಿದೆ. ನಮ್ಮ ದೇಶದ ರಿಸೋರ್ಸನ್ನು ಭಾಳ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಅನೇಕ ಗುಡಿ ಗುಂಡಾರಗಳನ್ನು, ಈಗ ಪದ್ಮನಾಭ ಟೆಂಪಲ್ನಲ್ಲಿ ಎಷ್ಟು ಬಂಗಾರ ಇದೆ ಅಂದ್ರೆ ವಿ ಕ್ಯಾನಾಟ್ ಇಮ್ಯಾಜಿನ್. ಅಷ್ಟು ಬಂಗಾರ ಇದೆ ಅಂತ ನಾನೆಲ್ಲ ಸ್ಟಡಿ ಮಾಡೀನಿ. ಬಾಲಾಜಿಕಿನ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ನಾವು ಇವೆಲ್ಲ ಮಕ್ಕಳಿಗೆ ಯಾಕೆ ಹೇಳಬೇಕಂತಂದರೆ, ಅವರಿಗೆ ಮಾರಲ್ ಸ್ಟೇಟಸ್ಸು, ಅದರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನು, ಅದ್ರ ಜೊತೆಗೆ ತಂದೆ ತಾಯಿಗಳನ್ನು ಹೇಗೆ ಅವರು ನಡ್ಸ್ಕೊಂಡು ಹೋಗಬೇಕು. ಇವತ್ತಿನ ಕಾಲಕ್ಕೆ ಮಕ್ಕಳಲ್ಲಿ ಅವರಿಗೆ ಮಾರಲ್ ಎಜುಕೇಷನ್ ಏನು ಕೊಡ್ತಾ ಇಲ್ಲ. ಈಗ
ಫಸ್ಟ್ ಆಫ್ ಆಲ್ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಅಟ್ಲೀಸ್ಟ್ ಮಾರಲಿ ನಮಗೆ ಪ್ರೈಮರಿ ಟೀಚರ್ಸು ಹೈಸ್ಕೂಲ್ ಇದ್ದಾಗ ನಮ್ಗೆ ಹೈಸ್ಕೂಲ್ಕಿಂತ ಮೊದಲೇ 5ನೇತೆ ಇದ್ದಾಗೆ ನಮ್ಮ ನಿಂದಿರಿಸಿ ಓದಿಸ್ತಿದ್ರು ಅವರು, ಮಗ್ಗಿ ಓದಿಸ್ತಿದ್ರು ಮತ್ತು ವಚನಗಳು ಓದಿಸ್ತಿದ್ರು, ಮಾರಲ್ ಎಜುಕೇಷನ್ ಕೊಡ್ತಿದ್ರು, ಮತ್ತು ತಂದೆ ತಾಯಿಗಳನ್ನು ಹೇಗೆ ದೇವರಂತೆ ಕಾಣಬೇಕು ಅಂತ ಹೇಳ್ತಿದ್ರು. ಈಗ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಅಲ್ಲಿ ಒಂದು ಡೈಲಾಗ್ ನಡೀತಿರ್ತದೆ, ಎಲ್ಲಿ ಅಂದರೆ ಶ್ರೀಕೃಷ್ಣ ಮತ್ತು ನಾರದರ ನಡುವೆ. ನಾರದನು ಭಾಳ ಚಾಣಕ್ಯ ಇರ್ತಾರೆ, ಭಾಳ ಹುಷಾರಿರ್ತಾರೆ. ನಾರದ ಏನು ಹೇಳ್ತಾರಂದರೆ, 3 ಲೋಕಗಳನ್ನು ನಾನು ತಿರುಗಾಡಿ ಬರ್ತಾ ಇದ್ದೀನಿ ಶ್ರೀಕೃಷ್ಣರೇ, ಈಗ ನನಗೆ ಕೇಳ್ತಾ ಇದ್ದಾರೆ ಜನ, ದೊಡ್ಡವರ ದರ್ಶನದಿಂದ ಏನು ಲಾಭ ಇದೆ, ನಾವು ಯಾಕೆ ದೊಡ್ಡವರಿಗೆ ದರ್ಶನ ಮಾಡಬೇಕು, ಗುಡಿಗೆ ಗೊಂಡಾರಕ್ಕೆ ಯಾಕೆ ಹೋಗಬೇಕು ಅಂತ ನನಗೆ ಕೇಳ್ತಾ ಇದ್ದಾರೆ, ಹೇಳ್ರಿ ಅಂತ ದೇವರಿಗೆ ಶ್ರೀಕೃಷ್ಣ. ಅಂದರೆ ಡೈಲಾಗ್ ಬಿಟ್ವೀನ್ ದ ಶ್ರೀಕೃಷ್ಣ ಆ್ಯಂಡ್ ನಾರದ್. ಆವಾಗ ನಾರದರಿಗೆ ಇವ್ರಂತಾರೆ, ಶ್ರೀಕೃಷ್ಣ ನೀವು ಭಾಳ ವಿದ್ವಾಂಸರಿದ್ರಿ, ನಾನೇನು ಹೇಳಲಿ ಅಂತ ಶ್ರೀಕೃಷ್ಣ ಹೇಳಿದ್ರು. ಇಲ್ಲ ನೀವೇ ಹೇಳಬೇಕಂತ ಕೇಳಿದ್ದಾಗ ನಾರದರು ಶ್ರೀಕೃಷ್ಣ ಹೇಳ್ತಾರೆ, ನಂದು ಕಂಡೀಷನ್ ಇದೆ, ಆ ಕಂಡೀಷನ್ ಒಪ್ಕೊಂಡ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಏನು ಕಂಡೀಷನ್ ಹೇಳ್ರಿ ಅಂತ ಹೇಳಿದ್ದಾಗ, ಒಂದು ಕಂಡೀಷನ್ ಏನಂದ್ರೆ ಸೆಗಣಿ ಇದೆ ಅಲ್ಲಿ, ಆ ಸೆಗಣಿದಲ್ಲಿ ಒಂದು ಹುಳು ಇದೆ, ಆ ಹುಳು ಇನ್ನೊಂದು ಹುಳುಗೆ ಜನ್ಮ ಕೊಡ್ತಾ ಇದೆ, ಅಲ್ಲ ಹೋಗಿ ಕೇಳು ಅಂತಾರೆ. ಅವರಿಗೆ ಭಾಳ ಸರ್ಪ್ರೈಸ್ ಆಗ್ತದೆ, ಯಾಕೋ ದೇವರು ಈ ಥರ ನನಗೆ ಪರೀಕ್ಷೆ ತೊಗೊಳ್ತಾ ಇದ್ದಾರೆ ಅಂತ ಹೇಳಿ. ಅದು ದೇವರ ಆದೇಶದಂತೆ ಅವರು ಹೋಗಿ ಆ ಸಗಣಿ ಹತ್ರ ನಿಂತು, ಆ ಸಗಣಿಯಲ್ಲಿ ಹುಳು ಇತ್ತು, ಆ ಹುಳು ಇನ್ನೊಂದು ಹುಳುಗೆ ಜನ್ಮ ಕೊಡ್ತು, ಕಣ್ಣು ತೆರೀತು, ಇವರಿಗೆ ನೋಡ್ತು, ಅದು ಹೋಗ್ಬಿಡ್ತು, ಸತ್ತು ಹೋಗ್ತು. ಆವಾಗ ಅದು ಬಂದು ಅವ್ರಿಗೆ ಹೇಳ್ತಾರೆ, ಈ ಥರ ಆಯಿತು, ನಾನು ಏನು ಮಾಡಲಿ, ನಾನು ಹೋಗಂಗಿಲ್ಲ ಅಂತ. ಇಲ್ಲಿಲ್ಲ, ಅಲ್ಲಿ ಒಂದು ಪಕ್ಷಿ ಇದೆ, ಒಂದು ಗಿಡ ಇದೆ, ಆ ಗಿಡದ ತುದಿಯಲ್ಲಿ ಒಂದು ಪಕ್ಷಿ ಇದೆ, ಅದು ಇನ್ನೊಂದು ಪಕ್ಷಿಗೆ ಜನ್ಮ ಕೊಡ್ತಾ ಇದೆ, ಅಲ್ಲಿ ಹೋಗಿ ಕೇಳು ಅಂತಾರೆ. ಯಥಾವತ್ತವಾಗಿ ಡೈಲಾಗ್ ಬಿಟ್ವೀನ್ ದಿ ಶ್ರೀಕೃಷ್ಣ ಆ್ಯಂಡ್ ನಾರದ್. ಆವಾಗ ಹೋಗಿ ಕೇಳೋ ಹೊತ್ತಿನಾಗ ಅವ್ರು ಮತ್ತೆ ಅಲ್ಲಿ ಹೋಗಿ ನಿಂತಿರ್ತಾರೆ, ಅವರು ಪ್ರೇಯರ್ ಮಾಡಿ ಕೇಳಬೇಕಂತ ಹೇಳ್ತಾರೆ. ಆವಾಗ ಕೇಳಬೇಕು ಆದಾಗ ಪಕ್ಷಿಯನ್ನು ಹುಟ್ಟಿರ್ತದೆ, ಕಣ್ಣು ತೆರೀತದೆ, ಅವ್ರಿಗೆ ನೋಡ್ತದೆ, ಹೋಗ್ಬಿಡ್ತದೆ. ಮತ್ತು ಅವರ ಇದೇ ಬಂದು ಹೇಳ್ತಾರೆ ಇವರಿಗೆ, ಶ್ರೀಕೃಷ್ಣಗೆ ಬಂದು ಹೇಳಿದಾಗ ಈ ಥರ ಆಗ್ತಾಯಿದೆ, ನಾನು ಹೋಗಂಗಿಲ್ಲ ಅಂತ ಡೈಲಾಗ್ ಮಾಡ್ತಾರೆ. ಆವಾಗ ಏನಾಗ್ತದೆ, ನಾನು ಹೋಗಂಗಿಲ್ಲ, ಇಲ್ಲಲ್ಲ ನೀವು ಕಂಡೀಷನ್ ಒಪ್ಕೊಡ್ರಿ, ನೀವು ಹೋಗಲೇಬೇಕು ಅಂತ. ಆವಾಗ ಇಲ್ಲ, ಅಲ್ಲಿ ಹಸು ಇದೆ, ಆ ಹಸು ಇನ್ನೊಂದು ಹಸುಗೆ ಜನ್ಮ ಕೊಟ್ಟರು, ಅಲ್ಲಿ ಹೋಗಿ ಕೇಳೋಂತ. ಮತ್ತು ಯಥಾವತ್ತವಾಗಿ ಹೋಗಿ ನಿಂತಿರ್ತಾರೆ, ಪ್ರೇಯರ್ ಮಾಡಿ ಕೇಳ್ತಾರೆ. ಕೇಳಲಿಕ್ಕೆ ಹೋದಾಗ ಹಸು ಹುಟ್ಟುತ್ತದೆ, ಅದು ಕಣ್ಣು ತೆರೀತದೆ, ನೋಡ್ತದೆ, ಹೋಗ್ಬಿಡ್ತದೆ. ಅಂದರೆ 3 ಸಲನೂ ಅವರು ಸತ್ತು ಹೋಗ್ತವೆ ಅವೆಲ್ಲ. ಹೋದಾಗ ಬಂದು ನಾನು ವಾದ ಮಾಡ್ತಾರೆ ಅವರಿಗೆ, ನೀವೇ ಹೇಳಬೇಕು ಈ ಥರ ಆಗ್ತಾ ಇದೆ ಅಂತ. ಇಲ್ಲ, ಇದು ರಾಜನ ಮನೆಯಲ್ಲಿ ರಾಜ್ಕುಮಾರ್ ಹುಡ್ತಾ ಇದ್ದಾನೆ, ಅಲ್ಲಿ ಹೋಗಿ ಕೇಳಪ್ಪ ನಾನು. ಅವ್ರಂತಾರೆ, ಇಲ್ಲಿ ಸೋಲ್ಜರ್ ಯಾರೂ ಇದ್ದಿಲ್ಲ, ನನಗೆ ಹಿಡಿದು ಹೊಡ್ದಿಲ್ಲ, ಇನ್ ಕೇಸ್ ಇಂಥರ ಅವಘಡನೆ ಆದರೆ ನನಗೆ ಹಿಡಿದು ಹೊಡಿಬೋದು, ಅದಕ್ಕೆ ನಾವು ಹೋಗಂಗಿಲ್ಲ ಅಂತ ಡೈಲಾಗ್ ನಡೀತಿರ್ತದೆ. ಆವಾಗ ಇಲ್ಲ ಹೋಗಲೇಬೇಕಂತಂದಾಗ ಅವರು ಹೋಗ್ತಾರೆ. ಹೋಗಿ ಆ ರಾಜನ ಮನೆಯ ಹೆಬ್ಬಾಗಿಲಿಗೆ ಹೋಗಿ ನಿಂತಿದ್ದಾಗ ಕೂಸು ಹುಟ್ಟುತ್ತದೆ, ರಾಜನ ಮಗ ಹುಟ್ಟಿರ್ತಾನೆ. ದೇವವಾಣಿ ಬರ್ತದೆ. ದೇವವಾಣಿ ಏನು ಹೇಳ್ತದೆ ಅಂದರೆ, ಬಂದಿರಿ ಬಂದಿರಿ ನಾರದರೆ ಬರ್ರಿ, ನಮ್ಮ ಶ್ರೀಕೃಷ್ಣರಿಗೆ ಏನು ಕೇಳಿದ್ರಿ ನಾನು ಹೇಳ್ತೀನಿ ಅಂತ ಹೇಳ್ತದೆ. ಆವಾಗ ಅವರಿಗೆ ಭಾಳ ಆಶ್ಚರ್ಯಚಕಿತ ಆಗ್ತಾರೆ. ಏನು ಹೇಳ್ತದೆ ಅಂದರೆ, ತಾವು ಬಂದು ನನಗೆ ದರ್ಶನ ಕೊಟ್ಟಿದ್ದಾಗ ನಾನು ಒಂದು ಸಗಣಿಯಲ್ಲಿ ಹುಳು ಇದ್ದೆ, ತಮ್ಮ ದರ್ಶನದ ಪಾವನದಿಂದ ನಾನೇನಾದೆ, ಪಕ್ಷಿಯಾಗಿ ಹುಟ್ಟಿದೆ ಅಂತ. ಮತ್ತೆ ತಮ್ಮ ದರ್ಶನದ ಪಾವನದಿಂದ ನಾನೇನಾದೆ, ಹಸುವಾಗಿ ಹುಟ್ಟಿದೆ. ಮತ್ತು ನಿಮ್ಮ ದರ್ಶನದ ಪಾವನದಿಂದ ನಾನೇನಾದೆ, ರಾಜನ ಮನೆಯಲ್ಲಿ ರಾಜ್ಕುಮಾರಾಗಿ ಹುಟ್ಟಿದ್ದೀನಿ. ಮನುಷ್ಯನ ಜೀವನದಲ್ಲಿ ಏನು ಬೇಕು, ನಾನು ರಾಜ್ಕುಮಾರಾಗಿ ಹುಟ್ಟಿದ್ದೀನಿ. ಅದ್ರ ಸಲುವಾಗಿ ದೊಡ್ಡವರ ದರ್ಶನದಿಂದ ಇದೆಲ್ಲ ದರ್ಶನ ಮಾಡೋದ್ರಿಂದ ಇದು ಲಾಭ ಇದೆ. ಆ ಎಲ್ಲೋ ಹುಳು ಆಗಿದ್ದಂಥವ್ರು ನಾನು ರಾಜನ ಮನೆಯಾಗಲಿ ರಾಜ್ಕುಮಾರ್ ಆಗಿನಿ ಅಂತ ಆ ಸ್ಥಿತಿಯನ್ನು, ಆ ಮೆಂಟಾಲಿಟಿಯನ್ನು ಮಕ್ಕಳಲ್ಲಿ ನಾವು ಬಿತ್ತರಣೆ ಮಾಡಲಿಲ್ಲ ಅಂದರೆ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿನೂ ಇರೋಂಗಿಲ್ಲ, ನಮ್ಮ ಸಮಾಜದಲ್ಲಿ ಏನು ಸಮಾಜ ಹೇಗೆ ಅಭಿವೃದ್ಧಿ ಮಾಡಬೇಕೆಂಬ ಆಶೆನೂ ಇರೋಂಗಿಲ್ಲ. ಈಗ ಎಷ್ಟೋ ತಂದೆ ತಾಯಿಗಳನ್ನು ನಾವು ಅನ್ಬಾರ್ದು. ನಮ್ಮ ಮಕ್ಕಳು ಈಗ ಸಿಂಗಲ್ ಚೈಲ್ಡ್ ಇರ್ತಾರೆ, ಅವ್ರಿಗೆ ಯಾರಿಗೆ ಕೇಳೋಂಗೇ ಇಲ್ಲ. ಅಂದರೆ ಮಗ ಎಲ್ಲಿ ಹೋಗಿದ್ದಾನೆ, ತಾಯಿನೂ ಕೇಳಬೇಕು, ತಂದೆನೇ. ಅಂದರೆ ನೀವು ಇದು ಎಲ್ಲ ತಂದೆ ತಾಯಿ ಮಾಡಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನು ಚೇಂಜ್ ಮಾಡ್ಬೋದು. ಯಾಕಂದರೆ ಎಷ್ಟೋ ಮಕ್ಕಳು ಈಗ MBBS ಓದ್ತಾರೆ ಅಂದರೆ ಆ ಡ್ರಗ್ ತಿಂತಿರ್ತಾರೆ. ಎಷ್ಟೋ ಮಕ್ಕಳು ನಾನು ಕಾಲೇಜ್ಗೆ ಹೋಗಿನಂತ ಹೇಳಿ ಎಲ್ಲೋ ಹೋಗಿರ್ತಾರೆ. ಅದನ್ನು ತಾಯಿ ತಂದೆ ಆದವರು ಫಸ್ಟ್ ಮಾನಿಟ್ರ್ ಮಾಡಿದ್ರೆ ಅದೆಲ್ಲ ಅಂದರೆ ಅವಾಯ್ಡ್ ಮಾಡಿಕೊಂಡು ನಮ್ಮ ದೇಶದ ಬಗ್ಗೆ, ಭವಿಷ್ಯದ ಬಗ್ಗೆ. ಈಗ ತಳಸಮಾದವ್ರನ್ನೂ ಯಾಕೆ ಅಂದರೆ ಅವ್ರಿಗೆ ಆಸೆ ಇರ್ತದೆ, ಛಲ ಇರ್ತದೆ. ಈಗ ಬಸವಣ್ಣ ಒಂದು ಸಲ ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರದೈವವಲ್ಲೇನೇನು ಅಂತ. ಅಂದರೆ ಪರದೈವ ಬೇಕಾಗಿಲ್ಲ, ನಂದ ದೈವ ನಾನೇ ಸೃಷ್ಟಿ ಮಾಡಬೇಕು. ಛಲ ಬೇಕು ಶರಣಂಗೆ ಪರದೈವವಲ್ಲೇನೆಂದು, ಛಲ ಬೇಕು ಶರಣಂಗೆ ಪರ ಧನವಲ್ಲೇನೆಂದು,
ಛಲ ಬೇಕು ಶರಣಂಗೆ ಫಲಸತಿಯವಲ್ಲೇ ನಂದು, ಈ ಥರ ಏನು ಮೆಂಟಾಲಿಟಿಯನ್ನು ಮಕ್ಕಳಿಗೆ ಸಣ್ಣಗಿದ್ದಾಗೆ ಬೆಳೆಸಿದ್ರೆ ಅವರ ಮೆಂಟಾಲಿಟಿಯನ್ನು ಚೆನ್ನಾಗಿ ಬೆಳೆದು ಅವರ ಸಮಾಜದ ಬಗ್ಗೆ ಕಳಕಳಿ ಮತ್ತು ಸಮಾಜದ ಬಗ್ಗೆ ಗೌರವ ಇರ್ತದೆ. ಅದ್ರ ಜೊತೆಗೆ ನಾವು ಇನ್ನೊಂದು ನಮಗೆಲ್ಲ ಗೊತ್ತಿದೆ, ದೇವರು ಗುರು ಅಂದರೆ ಗುರು ಶಿಷ್ಯ ಪರಂಪರೆಯಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ದೇವರು ಸಹ ಗುರುವಿಗೆ ಕೇಳ್ತಾನಂತೆ, ನಾನು ಜನರು ಬಹಳ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲೋಗಿ ಬಚ್ಕೊಳ್ಳಿ ಅಂತ. ಆವಾಗ ಪಾತಾಳಕ್ಕೆ ಹೋಗ್ಲೆ ಏನು ಮೇಲೆ ದೇವಲೋಕಕ್ಕೆ ಹೋಗ್ಲೆ ಎಲ್ಲಿ ಹೋಗಿ ಬಚ್ಕೊಳ್ಳಿ. ಅವ್ರ ಗುರು ವಿಚಾರ ಮಾಡಿ ಹೇಳ್ತಾರಂತೆ, ನೀವು ಎಲ್ಲಿ ಹೋಗ್ಬೇಡ್ರಿ, ಎಲ್ಲರ ಮನದಲ್ಲಿ ಹೋಗಿ ಬಚ್ಕೊಳ್ರಿ, ಆವಾಗ ಎಲ್ಲರೂ ನಿಮ್ಮನ್ನು ಕೇಳಂಗಿಲ್ಲ ಅಂತ. ಅಂದ್ರೆ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ ಅಂತ, ಆ ದೇವರಿದ್ದಾನೆ ಅಂತ ಐಡೆಂಟಿಫೈ ಮಾಡೋರು ಯಾರು? ಗುರುಗಳು. ಆ ಗುರುಗಳಾದಂತಹ ಪಾತ್ರ ಬಹಳ ಮುಖ್ಯ. ಹೀಗಾಗಿ ಟೀಚರ್ ಆದವರು ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಪರಿವರ್ತನೆ ಮಾಡಬಹುದು ಅಂತ ನನಗನ್ನಿಸ್ತದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಪನ್ ಯೂನಿವರ್ಸಿಟಿಯಿಂದ ಎಷ್ಟೋ ಜನರು ಕೆಲಸನೂ ಮಾಡಿಕೊಂಡು ಜೊತೆಗೆ ಎಜುಕೇಷನ್ನು ತಗೊಳ್ತಾ ಇದ್ದಾರೆ. ಹಾಗೆ ಏನೇನು ಫೆಸಿಲಿಟೀಸ್ ಇದೆ ಸರ್ಕಾರದ ಮಟ್ಟದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರಿ. ಹಾಗೆ ಶಿಕ್ಷಣ ಎಷ್ಟು ಮುಖ್ಯ, ಮನೆಯಲ್ಲಿ ಯಾವ ರೀತಿ ಸಂಸ್ಕಾರ ಬೆಳೆಸಬೇಕು, ಗುರುವಿನ ಪಾತ್ರ ಏನು ಅನ್ನೋದ್ರ ಬಗ್ಗೆ ವೀಕ್ಷಕರ ಜೊತೆ ತುಂಬ ಚೆನ್ನಾಗಿ ಶೇರ್ ಮಾಡಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.